ಬೆಳಗಾವಿ ತಾಲೂಕಿನ ಖಾದರವಾಡಿ ಗ್ರಾಮಕ್ಕೆ ರಸ್ತೆ ಮಾಡುವಂತೆ ಆಗ್ರಹಿಸಿ ಖಾದರವಾಡಿ ಗ್ರಾಮಸ್ಥರು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಖಾದರವಾಡಿಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಜಲಜೀವನ್ ಪೈಪ್ಲೈನ್ ಕಾಮಗಾರಿ ಅಪೂರ್ಣ ಮಾಡಿದ್ದಾರೆ. ಇದ್ದ ರಸ್ತೆಯನ್ನು ಹಾಳು ಮಾಡಿರುವ ಅಧಿಕಾರಿಗಳು ಗ್ರಾಮದ ರಸ್ತೆಗಳು ಸಂಪೂರ್ಣ ಹಾಳಾಗಿರುವುದರಿಂದ ನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಧರಣಿ ಕುಳಿತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಅವರ ಸಹೋದರ ದಬ್ಬಾಳಿಕೆ ಮಾಡಿ ರಸ್ತೆ ನಿರ್ಮಾಣಕ್ಕಿರುವ ಜಾಗೆಯನ್ನು ದಬ್ಬಾಳಿಕೆ ಮಾಡಿ ರೈತರಿಂದ ಪಡೆದುಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಕೇಶ್ ಪಾಟೀಲ್, ರಾಜೇಶ್ ಪಾಟೀಲ್, ವಿಶಾಲ್ ಪಾಟೀಲ್, ಅರುಣ್ ಮಾಳಿ, ಬಾಳು ಪಾಟೀಲ್, ಜಗ್ಗು ಡೋಳೇಕರ್, ರಮೇಶ್ ಪಾಟೀಲ್, ಲಕ್ಷ್ಮಣ್ ಪಾಟೀಲ್, ಬಹು ಡೋಳೇಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರೊಟೆಸ್ಟ್ ಮಾಡ್ತಾರೆ. ಯಾವ ವಿಚಾರಕ್ಕೆ ಪ್ರೊಟೆಸ್ಟ್ ನಾವು ಅದ ರೋಡ್ ಸಲುವಾಗಿ ಪ್ರೊಟೆಸ್ಟ್ ಮಾಡ್ತಾವ್ರಿ ಸರ್. ಒಂದು ಸಾಲ ಆಗೈತೆ ರೀ ಸರ್. ನಾವು ನಮ್ದು ಊರಿನ ಮೇನ್ ರೋಡ್ ಅದಾವ್ರಿ. ಅದು ರೋಡ್ ಪ್ಯಾಚಪ್ ವರ್ಕ್ ಅಷ್ಟ ಅದಾವ್ರಿ. ಪ್ಯಾಚಪ್ ವರ್ಕ್ ಕಂಪ್ಲೀಟ್ ಮಾಡಕ್ಕೆ ಹೇಳಿದ್ರಿ ಸಂಬಂಧಿತ ಡಿಪಾರ್ಟ್ಮೆಂಟ್ಗೆ. ಒಂದು ಸಾಲದಿಂದ ನಾವು ಎಲ್ಲ ಪೇಪರ್ ಅದಾವ್ರಿ ನಮ್ಮ ಕಡೆ. ಡಿಸಿಗೆ ಕಳಿಸ್ರಿ, ಡಿಸಿ ಆರ್ಡರ್ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯತ್ ಆರ್ಡರ್ ಕೊಟ್ಟಿದ್ರಿ. ಕರ್ನಾಟಕ ರಾಜ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಸಚಿವದ ಆರ್ಡರ್ ಅದಾವ್ರಿ. ಬಟ್ ಇದು अधिकारी या किसी का भी नहीं सुन रहे हैं, इसलिए हम इधर प्रोटेस्ट कर रहे हैं. ಯಾವ ಊರಣ ಎಲ್ಲಿಂದ ಎಲ್ಲಿ ಮಟ್ಟ ರೋಡ್ ಆಗಬೇಕು ಏನು? ನಮ್ದು ಖಾದರವಾಡಿ ಊರು ರೀ ಸರ್. ಖಾದರವಾಡಿ ಊರು ರೀ. ಖಾದರವಾಡಿ ತಾಲೂಕಾ ಬೆಳಗಾವಿ ರೀ. ಏನೇನು ಸಮಸ್ಯೆ ಆಗತ್ತೈತ್ರಿ ಇಲ್ಲಿ? ಸಮಸ್ಯೆ ಅಂದರೆ ಅಲ್ಲಿ ಆಕ್ಸಿಡೆಂಟ್ ಭಾಳ ಆಗೈತೆ ರೀ ಸರ್. ಸಣ್ಣ ಹುಡುಗರು ಮತ್ತು ಅಲ್ಲಿ ರೋಡ್ ಮುಂದೆ 2 ಸ್ಕೂಲ್ ಅದಾವ್ರಿ ಸರ್. ಹಾಂ, ಅದ ಸ್ಕೂಲ್ ಒಂದು ತಿಂಗಳ ಪೈಲೆ 1 ಮಹಿನಾ ಪೈಲೆ ಅಲ್ಲೇ ಒಂದು ಆಕ್ಸಿಡೆಂಟ್ ಆಗಿದ್ರಿ ಇದು ಸಣ್ಣ ಹುಡುಗರದ್ದು ಸರ್. ಅದ ದಿವಸ ನಾವು ಇಲ್ಲೇ ಮನವಿ ಕೊಟ್ಟಿದ್ರಿ ಸರ್ ಡಿ ಸಿ ಸರ್ಗೆ. ಹಾಂ, ರೋಡ್ ಮಾಡಿರಿ, ಕಂಪ್ಲೀಟ್ ಮಾಡಿರಿ ಅಂತ. ಬಟ್ ಯಾರೂ ಅಲ್ಲೇ ನೋಡಿದ್ರಿ ಏನು ನೋಡಕ್ಕೆ ಬರಲಿಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ ರೀ? ಹಾಂ, ಅಧಿಕಾರಿ ಹೇಳ್ತಾರೆ ಕಾಂಟ್ರಾಕ್ಟರ್ ಬಂದಿಲ್ರಿ. ಕಾಂಟ್ರಾಕ್ಟರ್ ಕಡೆ ಎಲ್ಲ ಅದಾವ್ರಿ. ಬಟ್ ಕಾಂಟ್ರಾಕ್ಟರ್ಗೆ ಅವ್ನು ಫೋನ್ ಹಚ್ಚಿದ್ರಿ. ಕಾಂಟ್ರಾಕ್ಟರ್ सीधा कॉन्ट्रैक्टर बोल रहा है मैं उधर नहीं आता, जो कुछ करना है कीजिए. ಅಂದ್ರೆ ಕಾಂಟ್ರಾಕ್ಟರ್ ಹಣನೂ ಬಿಡುಗಡೆ ಆಗೈತೆ ರೋಡಿಗೆ ಏನ್ರಿ? ಹಾಂ, ಮೇನ್ ಸಮಸ್ಯೆ, ಮೇನ್ ಪ್ರಾಬ್ಲಮ್ ಕಾಂಟ್ರಾಕ್ಟರ್. ಹಾಂ, ಯಾರು ಶಾಸಕರು ಯಾರು ಬರ್ತಾರೆ? ಯಾವ ಕ್ಷೇತ್ರ? ಶಾಸಕ ಅಭಯ್ ಪಾಟೀಲ್ ಬರ್ತಾರೆ ಸರ್. ಹಾಂ, ಅವ್ರಿಗೂ ಭೇಟಿಯಾಗಿರಿ? ಏನು ಅವನ ಕಡೆ ಹೋಗಿಲ್ರಿ. ಬಿಕಾಸ್ ಅವ್ನು उसके ब्रदर ने हमारे गाँव का ನಮ್ದು ಊರಿನ ಜಮೀನು ಹಡಪ್ ಮಾಡಿದಾರೆ ಬ್ರದರ್. ಅದ ಕಾರಣ ಅವು ನಮ್ಮ ಮೇಲೆ ಶಿಟ್ ಅದಾವ್ರಿ ಸರ್. ಈಗ ಎಷ್ಟು ಕಿಲೋಮೀಟರ್ ರೋಡ್ ಆಗಬೇಕು? 0.5 ಕಿಲೋಮೀಟರ್ ಅಷ್ಟ ಅದಾವ್ರಿ ಸರ್. ಡೈಲಿ ಆಕ್ಸಿಡೆಂಟ್ ನಮ್ಮ ಕಡೆ ಫೋಟೋ ಅದಾವ್ರಿ. ನೀವು ಏನು ಮಾಡತ್ತೀರಿ? ಇಲ್ಲೇ ನಾವು ಉಪೋಷಣ ಮಾಡತ್ತೀವಿ ಸರ್. 3 ದಿನ ಆಗಿದ್ರಿ. ಹಾಂ, ನಮ್ದು ರೈತ ಸಂಘಟನೆದ ಪ್ರಮುಖ ಕಾರ್ಯಕರ್ತ ರೀ ಮತ್ತು ಶ್ರೀರಾಮ್ ಸೇನಾ ಹಿಂದೂಸ್ತಾನದ ಕಾರ್ಯಕರ್ತ ರಾಜುದಾದ ಪಾಟೀಲ್ ಉಪೋಷಣ 3 ದಿನ ಆಗಿದ್ರಿ. ಅವ್ನು ಉಪೋಷಣ ಸ್ಟಾರ್ಟ್ ಆಗಿದ್ರಿ. ಇಲ್ಲಿವರೆಗೆ ಯಾರು ಬಂದು ಅವ್ರ ಅಧಿಕಾರಿನೂ ಕೇಳಿಲ್ಲ, ಡಿ ಸಿ ಅವರು ಜಿಲ್ಲಾಧಿಕಾರಿನೂ ಬಂದಿಲ್ರಿ ಸರ್. ಯಾರೂ ಬಂದಿದ್ರಿ. ನಮ್ದು ಒಂದು ಮಾಗಣಿ ಅದಾವ್ರಿ. ನಮ್ದು ರೋಡ್ ಆಗ್ಬೇಕ್ರಿ ಅಷ್ಟ. ಹಾಂ, ರೋಡ್ ಆಗೋರಿಗೆ ಇಲ್ಲಿಂದ ಹೇಳಂಗಿಲ್ಲ. ಹಾಂ, ಹಂಗಿಲ್ರಿ. रोड नहीं हुआ तो जो दोषी है उसमें उनके ऊपर कार्रवाई होना चाहिए. ನಾವು ನಮ್ಮ ಊರಿನ ರೊಕ್ಕ ತೆಗಿಸ್ಕೊಂಡು ನಾವು ಅದ ರೋಡ್ ಕಂಪ್ಲೀಟ್ ಮಾಡ್ತೀವಿ ರೀ. ಬಟ್ ಯಾರ ಅಧಿಕಾರಿಗಳ ಫಾಲ್ಟಿ ಅದಾವ್ರಿ ಅವ್ನ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕ್ರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಕೇಶ್ ಪಾಟೀಲ್ ರೀ. ಓಕೆ, ಥ್ಯಾಂಕ್ ಯು. ಹಾಂ, ನಮ್ದು NH ದಿಂದ ಖಾದರವಾಡಿ ಊರಿಗೆ ಕನೆಕ್ಟ್ ಮಾಡೋ ರಸ್ತೆಯನ್ನು ಟೋಟಲ್ ಲೆಂಗ್ತು 1.8 ಕಿಲೋಮೀಟರ್ ಇದೆ. ಸ್ಟಾರ್ಟಿಂಗ್ 300 ಮೀಟರು ನಮ್ಮ ಕಾರ್ಪೊರೇಷನ್ ಏರಿಯಾದಲ್ಲಿ ಬರುತ್ತೆ. ಅದನ್ನ PWDದವ್ರು ಡೆವಲಪ್ ಮಾಡಿದ್ದಾರೆ. ಬಾಕಿ ಉಳಿದಿದ್ದ 1.49 ಕಿಲೋಮೀಟರ್ ರಸ್ತೆಯನ್ನು ನಾವು KS 0468 ಪ್ಯಾಕೇಜಲ್ಲಿ ಕೈಗೊಂಡಿದ್ವಿ ಅಭಿವೃದ್ಧಿಗೆ. ಅದು ಒಂದು ಟೈಮ್ ಇಂಪ್ರೂವ್ಮೆಂಟು, 5 ವರ್ಷ ಮೇಂಟೆನೆನ್ಸು, ಆಮೇಲೆ 6ನೇ ವರ್ಷ ರಿನ್ಯೂವಲ್ ಅಂತ. ಅದು 6ನೇ ವರ್ಷದ ರಿನ್ಯೂವಲ್ 19/2/2025 ಮಾಡಬೇಕಾಗಿತ್ತು ನಾವು. ಆ ಸಮಯದಲ್ಲಿ ಏನಾಗಿದೆ, ನಮ್ಮ RWS JJM ಸ್ಕೀಮ್ ವತಿಯಿಂದ ಖಾದರವಾಡಿ ವಿಲೇಜ್ನಲ್ಲಿ ಒಂದು ಸುಮಾರು 600 ಮೀಟ್ರ್ ರಸ್ತೆ ಏನೈತಲ್ಲ ವಿಲೇಜ್ನಲ್ಲಿ
ಅವರು ವಾಟರ್ ಸಪ್ಲೈ ಪೈಪ್ಲೈನ್ ಹಾಕಲಿಕ್ಕೆ ಒಂದು ಸ್ವಲ್ಪ ಇದನ್ನ ಮಾಡಿಬಿಟ್ಟು ನಮ್ಮ ಕ್ಯಾರೇಜ್ ವೇ ಎಲ್ಲ ಡಿಸ್ಟರ್ಬ್ ಮಾಡಿದರು. ಅದಕ್ಕೆ ಅವ್ರು ರಿಸ್ಟೋರ್ ಮಾಡಿ ಕೊಟ್ಟ ನಂತರ ನಾವು ಕೆಲಸ ಮಾಡತ್ತೇವೆ ಅಂತ ಹೇಳಿದ್ವಿ. ಬಾಕಿ 900 ಏನಿದೆ ಅಲ್ಲ, ನಿಯರ್ ಅಬೌಟ್ 900 ಮೀಟ್ರ್ ಅವೇನು ಮಾಡಿದ್ವಿ, ಈಗಾಗಲೇ ರಿನ್ಯೂವಲ್ ಮಾಡಿದ್ವಿ ಲಾಸ್ಟ್ ಇಯರನ್ನೇ. ಮತ್ತು ಈ ನೆಲೆಯಲ್ಲಿ ಇನ್ನೂ 500 ಮೀಟ್ರ್ ಕಾಂಟ್ರಾಕ್ಟರ್ ಕೆಲಸ ಮಾಡೋದಿರೋದ್ರಿಂದ ಅವ್ನಿಗೆ ಯಾವುದೇ ಬಿಲ್ ಪೇಮೆಂಟ್ ಮಾಡಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ. ಆದರೆ ಏನಾಗಿದೆ, ರೋಡು JJM ಸ್ಕೀಮ್ನಿಂದ ಹಾಳಾಗಿರೋದ್ರಿಂದ ಅದನ್ನ JJM ವತಿಯಿಂದ ರಿಸ್ಟೋರ್ ಮಾಡಿ ಕೊಡಬೇಕಾಗಿದೆ. ಅವರು ಮಳೆಗಾಲದಲ್ಲಿ ಜನ ಎಲ್ಲ ಬೀಳ್ತಾರಂತ ಈ ರಾಕೇಶ್ ಪಾಟೀಲ್ ಅವರು ಬಂದು ಇಲ್ಲಿ ಆಫೀಸ್ನಾಗ ಕಂಪ್ಲೇಂಟ್ ಮಾಡಿದ್ದಕ್ಕೆ WMM ಮಾಡಿಬಿಟ್ಟು ರಿಸ್ಟೋರ್ ಮಾಡಿದರು. ಮತ್ತು ಈ ವರ್ಷ ತಮಗೆಲ್ಲ ಗೊತ್ತಿರೋ ಹಂಗೆ ಜನವರಿಯಿಂದ ನವಂಬರ್ವರೆಗೂ ಮಳೆ ಆಗ್ತದೆ. ಹಂಗಾಗಿ WMM ಎಲ್ಲ ಡಿಸ್ಟರ್ಬ್ ಆಗಿದೆ. ಈಗ ನಮ್ಮ ಪ್ಯಾಕೇಜ್ ಹಿಡಿದಂಥ ಕಾಂಟ್ರಾಕ್ಟ್ರ್ ಅದು ನನಗೆ ರಿನ್ಯೂವಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ ಅಂತ ಇದ್ದಾನೆ. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ 2 ಆಪ್ಷನ್ ಇದೆ. ಒಂದು, ಅದನ್ನ ಅವನದು ರಿಸ್ಕ್ ಆ್ಯಂಡ್ ಕಾಸ್ಟ್ ಮಾಡಿಬಿಟ್ಟು ಅವನದು ಟೆಂಡರ್ ಕ್ಲೋಸ್ ಮಾಡಿ ಹೊಸದಾಗಿ ಟೆಂಡರ್ ಕರೆದು ರೋಡ್ ಮಾಡಬೇಕು. ಇಟ್ ವಿಲ್ ಟೇಕ್ ಅರೌಂಡ್ 3 to 4 months. ನಾವೆಲ್ಲ ಒಂದು ಕ್ಲೋಸರ್ ಮಾಡಿಬಿಟ್ಟು ಆಮೇಲೆ ಹೊಸದಾಗಿ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದು ಎಲ್ಲ ಮಾಡಲಿಕ್ಕೆ ಇಟ್ ಹ್ಯಾಸ್ ಸಮ್ ಪ್ರೊಸೀಜರ್ಸ್, ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಇರುತ್ತೆ. ಅದ್ರ ಪ್ರಕಾರ ಅಂದರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 3 to 4 months. ಅಲ್ಲ, ಈಗ ಅವ್ರಿಗೆ ಏನು ಹೇಳ್ತೀರಿ ಸರ್? ಅವರು ಅದನ್ನೇ ಹೇಳ್ತಾ ಇದ್ದಾನೆ. ಅರ್ಧ ಬಿಲ್ ಕೊಡ್ತಿರೋ ಅರ್ಧ ಬಿಲ್ ಅಂದ್ರೆ ಏನದೆ, ನಮ್ದು ಒರಿಜಿನಲ್ ಕಾಂಟ್ರಾಕ್ಟ್ ಏನಿದೆ ಅಲ್ಲ ಅದನ್ನ ಕ್ಲೋಸ್ ಮಾಡ್ಬೇಕು ನಾವು. ಅವನು ಕಾಂಟ್ರಾಕ್ಟರ್ ಏನಂತ ಇದ್ದಾನೆ, ಅದು ಡಿಸ್ಟರ್ಬ್ ಆಗಿರೋದ್ರಿಂದ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ರಿನ್ಯೂವಲ್ ಅಂದ್ರೆ ಏನಿರ್ತದೆ, ಓನ್ಲಿ MSS. ಹೌದು, ಯಾವುದು ಅದು ನಾವು ಮೇಲ್ಗಡೆ ಬರಿತೇವೆ. ಯಾಕಂದ್ರೆ ಇಟ್ ಈಸ್ ನಾಟ್ ಎ ಮಿಸ್ಟೇಕ್ ಆಫ್ ಕಾಂಟ್ರಾಕ್ಟರ್, ನಮ್ಮ ಕಾಂಟ್ರಾಕ್ಟರ್ ಮಿಸ್ಟೇಕ್ ಅಲ್ಲ. ಡಿಸ್ಟರ್ಬ್ ಮಾಡಿದವ್ರಿಗೆ ನೀವು ರೋಡ್ ಹಾಳು ಮಾಡಿರ್ತೀರಿ, ಅವ್ನಿಗೆ ಕೆಲಸ ಮಾಡಂದ್ರೆ ಅವ್ನಿಗೆ ಮಾಡ್ತಾನೆ. MSS ಅಷ್ಟೇ ಇದೆ ಅದು ರಿನ್ಯೂವಲ್ನಲ್ಲಿ. ಅಲ್ಲ, ಈ ಥರ ಯಾರು ತಪ್ಪು ಸರ್? ನಿಮ್ಮದು ತಪ್ಪ, ಕಾಂಟ್ರಾಕ್ಟರ್ ತಪ್ಪ, ಅಥವಾ ಜನರ ತಪ್ಪ? ಯಾವುದು ಇದು ಎಲ್ರದನ್ನ ತಪ್ಪದು. ಯಾಕಂದ್ರೆ ಇಲ್ಲೇನ ಗ್ರಾಮಸ್ಥರು ಪೈಪ್ಲೈನ್ ಹಾಕ್ಸ್ಕೋಬೇಕಾದ್ರೆ ರೋಡ್ ನಡು ಹಾಕ್ಸ್ಕೋಬಾರ್ದು ಅನ್ನೋದು ಅವ್ರಿಗೂ ಅರಿಬೇಕು. ಅವ್ರ ಊರಲ್ಲೇನ ಅದು ಹೋಗಿದೆ ಪೈಪ್ಲೈನ್, ರಸ್ತೆ ಪೂರ ನಡು ಅಡ್ಡಿ ಹಾಕ್ತಿರ್ಬೇಕಾದ್ರೆ ಅವಾಗ ಅಬ್ಜೆಕ್ಷನ್ ಮಾಡಿದ್ರೆ ಇದು ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಅವನು ಈಗ ಲೆಟರ್ ಕೊಟ್ಟಿದ್ದಾನೆ. ಆದ್ರೂ ಈಗ ನಿನ್ನೆ ಬಂದು ಲೆಟರ್ ಪ್ರೊಟೆಸ್ಟ್ ಮಾಡಿದಾಗ ಅವ್ರು ಲೆಟರ್ ಕೊಟ್ಟರು. ಅದನ್ನ ನೀವೇನು ಮಾಡ್ತಾ ಇದ್ದೀರಿ? ಹಿಂದಿನ ಪ್ರೊಟೆಸ್ಟ್ ಅಂದ್ರೆ ನೋಡ್ರಿ, ಅವಾಗನು ನಾವು ಇದು 1 ವರ್ಷದ ಇಶ್ಯೂ ಇದೆ. ಅವ್ರು ಬಂದಿದ್ದು ಇಲ್ಲನ ಈಗ ಜೂನ್ ಜುಲೈನಲ್ಲಿ ಅವರು ನಮಗೆ ಬಂದು ಭೇಟಿಯಾಗಿದ್ದಾರೆ. ಅವರು ರಾಕೇಶ್ ಅವರು ಜೂನ್ ಜುಲೈನಲ್ಲಿ, ಈ 25 ಜೂನ್ ಜುಲೈನಲ್ಲಿ ಭೇಟಿಯಾಗಿದ್ದಾರೆ. ಆ ಟೈಮ್ನಾಗ ಏನಾಗಿತ್ತು, ನಾವು RWSದವ್ರಿಗೆ ಇನ್ಸಿಸ್ಟ್ ಮಾಡಿದ್ದಕ್ಕೆ ಅವರು WMM ಮಾಡಿದರು. ಮಳೆ ಹತ್ತಿರೋದ್ರಿಂದ ಅದು WMM ಎಲ್ಲ ಡಿಸ್ಟರ್ಬ್ ಆಗಿದೆ. ಅವ್ರು ಏನಂತ ಇದ್ದಾರೆ, ಕೆಲಸ ಎಲ್ಲ ನಾವು ಮಾಡಿದ್ದೇವೆ, ನಾವು ರಿಸ್ಟೋರೇಷನ್ ಮಾಡಿದೇವೆ ಅಂತ. ಒಂದು ನಮಗೆ ಇನ್ನೊಂದೇನಿದೆ, ಅವ್ರು ಏನು ಎಸ್ಟಿಮೇಟ್ನಲ್ಲಿ ಏನು ಪ್ರಯೋಜನ ಇದೆ, ಏನು ಮಾಡಿದಾರೆ, ವಿ ಹ್ಯಾವ್ ಟು ವೆರಿಫೈ. ಒಂದು ವೇಳೆ ಅವರು ಪೂರ್ಣ ಪ್ರಮಾಣದಲ್ಲಿ ಮತ್ತು ನಮ್ಮದು ಒರಿಜಿನಲ್ ಸ್ಟೇಜಿಗೆ ತರೋ ಎಸ್ಟಿಮೇಟ್ ಇತ್ತಂದರೆ ಅವ್ರ ಕಡೆ ಅಂತ ಕೆಲಸ ಮಾಡಿಸ್ಕೊಂಡು ಆಮೇಲೆ ನಾವು ನಿಮ್ಮ ಕಡೆ ರಿನ್ಯೂವಲ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅವ್ರ ಎಸ್ಟಿಮೇಟ್ನಲ್ಲಿ WMM ಅಷ್ಟೇ ಇದ್ದರೆ ವಿ ವಿಲ್ ರೈಟ್ ಟು ಅವರ್ ಹೈಯರ್ ಆಫೀಸರ್, ಹಿಂಗಾಗಿದೆ, ಅವರು ರಿಸ್ಟೋರ್ ಮಾಡಿದ್ರು, ಮಳೆಗಾಲದಲ್ಲಿ ಅದು ರೋಡ್ ಕೆಟ್ಟಿದೆ, ಅದಕ್ಕೇನಾದರೂ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನಂದ್ರೆ ನಮ್ಮ ಇದರಲ್ಲಿ ಎಸ್ಟಿಮೇಟ್ ಮಾಡಿಬಿಟ್ಟು ನಾವು ಇದನ್ನ ಮಾಡ್ತೇವೆ. ಸರಿ, ಯಾವ ರಿನ್ಯೂವಲ್ ಮಾಡಿಸ್ತೀವಿ. ಅಲ್ಲ, ಈಗ ಜೀವದ ಪ್ರಶ್ನೆ ನೋಡಿ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನಿದೆ ರೀ, ಇದು ಸೆಂಟ್ರಲೈಸ್ ಇರೋದ್ರಿಂದ ನಾವು ಪ್ರತಿಯೊಂದಕ್ಕೆಲ್ಲ ನಮ್ಮ ಹೆಡ್ ಆಫೀಸ್ನಲ್ಲಿ ಕೇಳಿ ಅಪ್ರೂವಲ್ ಮಾಡ್ಕೊಂಡು ಮಾಡ್ಬೇಕು ನಾವು. ನಮ್ಮ ಹತ್ರ ಏನೂ ಒಂದು ಫಂಡ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅದನ್ನ ಅವ್ರಿಗೆ ಸಾಕಷ್ಟು ಸಲ ನಾವು ಅವ್ರಿಗೆ ಇದು ನೀವು ಇವತ್ತು ಬಂದಿದ್ದಾರೆ, ಅವ್ರಿಗೆ ನಾವು ಸಾಕಷ್ಟು ಸಲ ಅವರು ನಮ್ಮ ಆಫೀಸ್ಗೆ ಬಂದಿದ್ದಾರೆ, ಅವ್ರಿಗೆ ಇದನ್ನೇ ಮಾತು ಹೇಳ್ತಾ ಇದ್ವಿ ನಾವು ಅವ್ರಿಗೆ. ಈಗ ಯಾವಾಗಿಂದ ಕಾಮಗಾರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಈಗ ಏನು ಪರಿಹಾರ ಮಾಡ್ತಾರೆ? ಪರಿಹಾರ ಅದನ್ನೇ ಹೇಳ್ತಾ ಇದ್ದಾನಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಇಂದ 2 ಆಪ್ಷನು. ಒಂದು, ವಿ ಹ್ಯಾವ್ ಟು ಚೆಕ್ ದ ಎಸ್ಟಿಮೇಟ್ ಆಫ್ JJM. ಅವರು ಬರೀ WMM ಮಾಡಿ ಇದನ್ನಷ್ಟೇ ಮಾಡಿದರೆ ನಾವು ಏನು ಮಾಡ್ತೀವಿ, ನಮ್ಮ ಡಿಪಾರ್ಟ್ಮೆಂಟಿಗೆ ಬರೆದ್ಬಿಟ್ಟು ಎಕ್ಸ್ಟ್ರಾ ಫಂಡ್ ಏನಾದರೂ ಕೊಟ್ಟರೆ, ಅಂದರೆ ನಮ್ಮಲ್ಲಿ ಏನೂ ಇರೋದಿಲ್ಲ, ಇದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರೋದ್ರಿಂದ ನಾವು ಏನೇ ಆದ್ರೂ ಅಲ್ಲಿಂದ ಫಂಡ್ ಅಲೋಕೇಶನ್ ಮಾಡ್ಕೊಂಡು ಅಪ್ರೂವಲ್ ತೊಗೊಂಡು ಮಾಡ್ಬೇಕು ನಾವು. ಇಟ್ ವಿಲ್ ಟೇಕ್ ಟೈಮ್. ಅಂದರೆ ಒಂದೇ ದಿವ್ಸನಲ್ಲಿ ಆಗೋ ಕೆಲಸ ಅಲ್ಲ, ನಿಮಗೆಲ್ಲ ಗೊತ್ತಿದ್ದಿದ್ದು ಆಯ್ತದ. ಭಾಳ ದಿನ ಅಂತಲ್ಲ ಯಾವುದು ಇದನ್ನ ಮೇಲಾಧಿಕಾರಿಗಳು ಗಮನಕ್ಕೆ ತಂದಿದೆ. ಅವರು ಮೇಲಾಧಿಕಾರಿಗಳು ಬರೆದಿದ್ದಾರೆ, ಇಶ್ಯೂ ಇಲ್ಲನೇ
ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ನಮ್ಮ ಆಫೀಸಿಗೆ ಬಂದಿದೆ ಲೆಟ್ರ್. ನಾವು ನಮ್ಮ ಆಫೀಸಿಗೆ ಏನು ಆ್ಯಕ್ಚುಲ್ ಇಶ್ಯೂ ಐತೆ ಅನ್ನೋದನ್ನು ನಾವು ಆಲ್ರೆಡಿ ಇದನ್ನ ಮಾಡಿದ್ದೇವೆ ನಾವು. ಓಕೆ ಸರ್, ತಮ್ಮ ಹೆಸರು ಹೇಳ್ರಿ. ನಂದು ಆರ್ ಬಿ ಶಿವರಾಯ್ ಅಂತ, ಸೆಕ್ಷನ್ ಆಫೀಸರು. ಆನ್ ದಿ ಹಾಫ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ್ಯಂಡ್ AW ಐ ಆಮ್ ಟಾಕಿಂಗ್. ಓಕೆ ಸರ್, ಥ್ಯಾಂಕ್ ಯು.